ದೇಶವನ್ನ ಬಂದ್ ಮಾಡಲಾಗಿದೆ. ಪಾಕಿಸ್ತಾನದ ಕ್ರಮಕ್ಕೆ ಇದೀಗ ತಿರುಗೇಟು ನೀಡ್ತಾ ಇದೆ ಭಾರತ. ಮಲೇಷ್ಯಾ ಸೇರಿದಂತೆ ದಕ್ಷಿಣ ಏಷ್ಯಾ ದೇಶಗಳಿಗೆ ಆ ಮೂಲಕ ಪಾಕ್ ವಿಮಾನಗಳ ಸಂಚಾರ ಸ್ಥಗಿತ ಆಗುತ್ತೆ. ಇನ್ನು ಮುಂದೆ ಈ ದೇಶಗಳಿಗೆ ದಕ್ಷಿಣ ಏಷ್ಯಾ ಮಲೇಷ್ಯಾಗೆ ಹೋಗಬೇಕು ಅಂತಂದ್ರೆ ಪಾಕಿಸ್ತಾನ ಸುತ್ತಿ ಬಳಸಿ ಹಾರಾಟ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಭಾರತದ ಬಂದರುಗಳಲ್ಲೂ ಕೂಡ ಪಾಕಿಸ್ತಾನದ ಹಡಗುಗಳಿಗೆ ಬ್ಯಾನ್ ವಿಧಿಸಲಾಗಿದೆ. ಬಾಂಗ್ಲಾದೇಶ ಚೀನಾಕ್ಕೆ ಸರಕು ಸಾಗಣೆ ಮಾಡಲಿಕ್ಕೆ ಇನ್ನು ಮುಂದೆ ಪರದಾಡಬೇಕಾದ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ನಿರ್ಮಾಣವಾಗಲಿದೆ. ದೇಶವನ್ನ ಬಂದ್ ಮಾಡಲಾಗಿದೆ. ಪಾಕಿಸ್ತಾನದ ಕ್ರಮಕ್ಕೆ ಇದೀಗ ತಿರುಗೇಟು ನೀಡ್ತಾ ಇದೆ ಭಾರತ. ಮಲೇಷ್ಯಾ ಸೇರಿದಂತೆ ದಕ್ಷಿಣ ಏಷ್ಯಾ ದೇಶಗಳಿಗೆ ಆ ಮೂಲಕ ಪಾಕ್ ವಿಮಾನಗಳ ಸಂಚಾರ ಸ್ಥಗಿತ ಆಗುತ್ತೆ. ಇನ್ನು ಮುಂದೆ ಈ ದೇಶಗಳಿಗೆ ದಕ್ಷಿಣ ಏಷ್ಯಾ ಮಲೇಷ್ಯಾಗೆ ಹೋಗಬೇಕು ಅಂತಂದ್ರೆ ಪಾಕಿಸ್ತಾನ ಸುತ್ತಿ ಬಳಸಿ ಹಾರಾಟ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಭಾರತದ ಬಂದರುಗಳಲ್ಲೂ ಕೂಡ ಪಾಕಿಸ್ತಾನದ ಹಡಗುಗಳಿಗೆ ಬ್ಯಾನ್ ವಿಧಿಸಲಾಗಿದೆ. ಬಾಂಗ್ಲಾದೇಶ ಚೀನಾಕ್ಕೆ ಸರಕು ಸಾಗಣೆ ಮಾಡಲಿಕ್ಕೆ ಇನ್ನು ಮುಂದೆ ಪರದಾಡಬೇಕಾದ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ನಿರ್ಮಾಣವಾಗಲಿದೆ. ದೇಶವನ್ನ ಬಂದ್ ಮಾಡಲಾಗಿದೆ. ಪಾಕಿಸ್ತಾನದ ಕ್ರಮಕ್ಕೆ ಇದೀಗ ತಿರುಗೇಟು ನೀಡ್ತಾ ಇದೆ ಭಾರತ. ಮಲೇಷ್ಯಾ ಸೇರಿದಂತೆ ದಕ್ಷಿಣ ಏಷ್ಯಾ ದೇಶಗಳಿಗೆ ಆ ಮೂಲಕ ಪಾಕ್ ವಿಮಾನಗಳ ಸಂಚಾರ ಸ್ಥಗಿತ ಆಗುತ್ತೆ. ಇನ್ನು ಮುಂದೆ ಈ ದೇಶಗಳಿಗೆ ದಕ್ಷಿಣ ಏಷ್ಯಾ ಮಲೇಷ್ಯಾಗೆ ಹೋಗಬೇಕು ಅಂತಂದ್ರೆ ಪಾಕಿಸ್ತಾನ ಸುತ್ತಿ ಬಳಸಿ ಹಾರಾಟ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಭಾರತದ ಬಂದರುಗಳಲ್ಲೂ ಕೂಡ ಪಾಕಿಸ್ತಾನದ ಹಡಗುಗಳಿಗೆ ಬ್ಯಾನ್ ವಿಧಿಸಲಾಗಿದೆ. ಬಾಂಗ್ಲಾದೇಶ ಚೀನಾಕ್ಕೆ ಸರಕು ಸಾಗಣೆ ಮಾಡಲಿಕ್ಕೆ ಇನ್ನು ಮುಂದೆ ಪರದಾಡಬೇಕಾದ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ನಿರ್ಮಾಣವಾಗಲಿದೆ. ದೇಶವನ್ನ ಬಂದ್ ಮಾಡಲಾಗಿದೆ. ಪಾಕಿಸ್ತಾನದ ಕ್ರಮಕ್ಕೆ ಇದೀಗ ತಿರುಗೇಟು ನೀಡ್ತಾ ಇದೆ ಭಾರತ. ಮಲೇಷ್ಯಾ ಸೇರಿದಂತೆ ದಕ್ಷಿಣ ಏಷ್ಯಾ ದೇಶಗಳಿಗೆ ಆ ಮೂಲಕ ಪಾಕ್ ವಿಮಾನಗಳ ಸಂಚಾರ ಸ್ಥಗಿತ ಆಗುತ್ತೆ. ಇನ್ನು ಮುಂದೆ ಈ ದೇಶಗಳಿಗೆ ದಕ್ಷಿಣ ಏಷ್ಯಾ ಮಲೇಷ್ಯಾಗೆ ಹೋಗಬೇಕು ಅಂತಂದ್ರೆ ಪಾಕಿಸ್ತಾನ ಸುತ್ತಿ ಬಳಸಿ ಹಾರಾಟ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಭಾರತದ ಬಂದರುಗಳಲ್ಲೂ ಕೂಡ ಪಾಕಿಸ್ತಾನದ ಹಡಗುಗಳಿಗೆ ಬ್ಯಾನ್ ವಿಧಿಸಲಾಗಿದೆ. ಬಾಂಗ್ಲಾದೇಶ ಚೀನಾಕ್ಕೆ ಸರಕು ಸಾಗಣೆ ಮಾಡಲಿಕ್ಕೆ ಇನ್ನು ಮುಂದೆ ಪರದಾಡಬೇಕಾದ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ನಿರ್ಮಾಣವಾಗಲಿದೆ. ದೇಶವನ್ನ ಬಂದ್ ಮಾಡಲಾಗಿದೆ. ಪಾಕಿಸ್ತಾನದ ಕ್ರಮಕ್ಕೆ ಇದೀಗ ತಿರುಗೇಟು ನೀಡ್ತಾ ಇದೆ ಭಾರತ. ಮಲೇಷ್ಯಾ ಸೇರಿದಂತೆ ದಕ್ಷಿಣ ಏಷ್ಯಾ ದೇಶಗಳಿಗೆ ಆ ಮೂಲಕ ಪಾಕ್ ವಿಮಾನಗಳ ಸಂಚಾರ ಸ್ಥಗಿತ ಆಗುತ್ತೆ. ಇನ್ನು ಮುಂದೆ ಈ ದೇಶಗಳಿಗೆ ದಕ್ಷಿಣ ಏಷ್ಯಾ ಮಲೇಷ್ಯಾಗೆ ಹೋಗಬೇಕು ಅಂತಂದ್ರೆ ಪಾಕಿಸ್ತಾನ ಸುತ್ತಿ ಬಳಸಿ ಹಾರಾಟ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಭಾರತದ ಬಂದರುಗಳಲ್ಲೂ ಕೂಡ ಪಾಕಿಸ್ತಾನದ ಹಡಗುಗಳಿಗೆ ಬ್ಯಾನ್ ವಿಧಿಸಲಾಗಿದೆ. ಬಾಂಗ್ಲಾದೇಶ ಚೀನಾಕ್ಕೆ ಸರಕು ಸಾಗಣೆ ಮಾಡಲಿಕ್ಕೆ ಇನ್ನು ಮುಂದೆ ಪರದಾಡಬೇಕಾದ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ನಿರ್ಮಾಣವಾಗಲಿದೆ. ದೇಶವನ್ನ ಬಂದ್ ಮಾಡಲಾಗಿದೆ. ಪಾಕಿಸ್ತಾನದ ಕ್ರಮಕ್ಕೆ ಇದೀಗ ತಿರುಗೇಟು ನೀಡ್ತಾ ಇದೆ ಭಾರತ. ಮಲೇಷ್ಯಾ ಸೇರಿದಂತೆ ದಕ್ಷಿಣ ಏಷ್ಯಾ ದೇಶಗಳಿಗೆ ಆ ಮೂಲಕ ಪಾಕ್ ವಿಮಾನಗಳ ಸಂಚಾರ ಸ್ಥಗಿತ ಆಗುತ್ತೆ. ಇನ್ನು ಮುಂದೆ ಈ ದೇಶಗಳಿಗೆ ದಕ್ಷಿಣ ಏಷ್ಯಾ ಮಲೇಷ್ಯಾಗೆ ಹೋಗಬೇಕು ಅಂತಂದ್ರೆ ಪಾಕಿಸ್ತಾನ ಸುತ್ತಿ ಬಳಸಿ ಹಾರಾಟ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಭಾರತದ ಬಂದರುಗಳಲ್ಲೂ ಕೂಡ ಪಾಕಿಸ್ತಾನದ ಹಡಗುಗಳಿಗೆ ಬ್ಯಾನ್ ವಿಧಿಸಲಾಗಿದೆ. ಬಾಂಗ್ಲಾದೇಶ ಚೀನಾಕ್ಕೆ ಸರಕು ಸಾಗಣೆ ಮಾಡಲಿಕ್ಕೆ ಇನ್ನು ಮುಂದೆ ಪರದಾಡಬೇಕಾದ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ನಿರ್ಮಾಣವಾಗಲಿದೆ.
ದೇಶವನ್ನ ಬಂದ್ ಮಾಡಲಾಗಿದೆ. ಪಾಕಿಸ್ತಾನದ ಕ್ರಮಕ್ಕೆ ಇದೀಗ ತಿರುಗೇಟು ನೀಡ್ತಾ ಇದೆ ಭಾರತ. ಮಲೇಷ್ಯಾ ಸೇರಿದಂತೆ ದಕ್ಷಿಣ ಏಷ್ಯಾ ದೇಶಗಳಿಗೆ ಆ ಮೂಲಕ ಪಾಕ್ ವಿಮಾನಗಳ ಸಂಚಾರ ಸ್ಥಗಿತ ಆಗುತ್ತೆ. ಇನ್ನು ಮುಂದೆ ಈ ದೇಶಗಳಿಗೆ ದಕ್ಷಿಣ ಏಷ್ಯಾ ಮಲೇಷ್ಯಾಗೆ ಹೋಗಬೇಕು ಅಂತಂದ್ರೆ ಪಾಕಿಸ್ತಾನ ಸುತ್ತಿ ಬಳಸಿ ಹಾರಾಟ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಭಾರತದ ಬಂದರುಗಳಲ್ಲೂ ಕೂಡ ಪಾಕಿಸ್ತಾನದ ಹಡಗುಗಳಿಗೆ ಬ್ಯಾನ್ ವಿಧಿಸಲಾಗಿದೆ. ಬಾಂಗ್ಲಾದೇಶ ಚೀನಾಕ್ಕೆ ಸರಕು ಸಾಗಣೆ ಮಾಡಲಿಕ್ಕೆ ಇನ್ನು ಮುಂದೆ ಪರದಾಡಬೇಕಾದ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ನಿರ್ಮಾಣವಾಗಲಿದೆ. ದೇಶವನ್ನ ಬಂದ್ ಮಾಡಲಾಗಿದೆ. ಪಾಕಿಸ್ತಾನದ ಕ್ರಮಕ್ಕೆ ಇದೀಗ ತಿರುಗೇಟು ನೀಡ್ತಾ ಇದೆ ಭಾರತ. ಮಲೇಷ್ಯಾ ಸೇರಿದಂತೆ ದಕ್ಷಿಣ ಏಷ್ಯಾ ದೇಶಗಳಿಗೆ ಆ ಮೂಲಕ ಪಾಕ್ ವಿಮಾನಗಳ ಸಂಚಾರ ಸ್ಥಗಿತ ಆಗುತ್ತೆ. ಇನ್ನು ಮುಂದೆ ಈ ದೇಶಗಳಿಗೆ ದಕ್ಷಿಣ ಏಷ್ಯಾ ಮಲೇಷ್ಯಾಗೆ ಹೋಗಬೇಕು ಅಂತಂದ್ರೆ ಪಾಕಿಸ್ತಾನ ಸುತ್ತಿ ಬಳಸಿ ಹಾರಾಟ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಭಾರತದ ಬಂದರುಗಳಲ್ಲೂ ಕೂಡ ಪಾಕಿಸ್ತಾನದ ಹಡಗುಗಳಿಗೆ ಬ್ಯಾನ್ ವಿಧಿಸಲಾಗಿದೆ. ಬಾಂಗ್ಲಾದೇಶ ಚೀನಾಕ್ಕೆ ಸರಕು ಸಾಗಣೆ ಮಾಡಲಿಕ್ಕೆ ಇನ್ನು ಮುಂದೆ ಪರದಾಡಬೇಕಾದ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ನಿರ್ಮಾಣವಾಗಲಿದೆ. ದೇಶವನ್ನ ಬಂದ್ ಮಾಡಲಾಗಿದೆ. ಪಾಕಿಸ್ತಾನದ ಕ್ರಮಕ್ಕೆ ಇದೀಗ ತಿರುಗೇಟು ನೀಡ್ತಾ ಇದೆ ಭಾರತ. ಮಲೇಷ್ಯಾ ಸೇರಿದಂತೆ ದಕ್ಷಿಣ ಏಷ್ಯಾ ದೇಶಗಳಿಗೆ ಆ ಮೂಲಕ ಪಾಕ್ ವಿಮಾನಗಳ ಸಂಚಾರ ಸ್ಥಗಿತ ಆಗುತ್ತೆ. ಇನ್ನು ಮುಂದೆ ಈ ದೇಶಗಳಿಗೆ ದಕ್ಷಿಣ ಏಷ್ಯಾ ಮಲೇಷ್ಯಾಗೆ ಹೋಗಬೇಕು ಅಂತಂದ್ರೆ ಪಾಕಿಸ್ತಾನ ಸುತ್ತಿ ಬಳಸಿ ಹಾರಾಟ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಭಾರತದ ಬಂದರುಗಳಲ್ಲೂ ಕೂಡ ಪಾಕಿಸ್ತಾನದ ಹಡಗುಗಳಿಗೆ ಬ್ಯಾನ್ ವಿಧಿಸಲಾಗಿದೆ. ಬಾಂಗ್ಲಾದೇಶ ಚೀನಾಕ್ಕೆ ಸರಕು ಸಾಗಣೆ ಮಾಡಲಿಕ್ಕೆ ಇನ್ನು ಮುಂದೆ ಪರದಾಡಬೇಕಾದ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ನಿರ್ಮಾಣವಾಗಲಿದೆ. ದೇಶವನ್ನ ಬಂದ್ ಮಾಡಲಾಗಿದೆ. ಪಾಕಿಸ್ತಾನದ ಕ್ರಮಕ್ಕೆ ಇದೀಗ ತಿರುಗೇಟು ನೀಡ್ತಾ ಇದೆ ಭಾರತ. ಮಲೇಷ್ಯಾ ಸೇರಿದಂತೆ ದಕ್ಷಿಣ ಏಷ್ಯಾ ದೇಶಗಳಿಗೆ ಆ ಮೂಲಕ ಪಾಕ್ ವಿಮಾನಗಳ ಸಂಚಾರ ಸ್ಥಗಿತ ಆಗುತ್ತೆ. ಇನ್ನು ಮುಂದೆ ಈ ದೇಶಗಳಿಗೆ ದಕ್ಷಿಣ ಏಷ್ಯಾ ಮಲೇಷ್ಯಾಗೆ ಹೋಗಬೇಕು ಅಂತಂದ್ರೆ ಪಾಕಿಸ್ತಾನ ಸುತ್ತಿ ಬಳಸಿ ಹಾರಾಟ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಭಾರತದ ಬಂದರುಗಳಲ್ಲೂ ಕೂಡ ಪಾಕಿಸ್ತಾನದ ಹಡಗುಗಳಿಗೆ ಬ್ಯಾನ್ ವಿಧಿಸಲಾಗಿದೆ. ಬಾಂಗ್ಲಾದೇಶ ಚೀನಾಕ್ಕೆ ಸರಕು ಸಾಗಣೆ ಮಾಡಲಿಕ್ಕೆ ಇನ್ನು ಮುಂದೆ ಪರದಾಡಬೇಕಾದ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ನಿರ್ಮಾಣವಾಗಲಿದೆ.